ನೀವು ಜಮೀನು ತಗೊಂಡಾಗ ನಿಮ್ಗೆ ಯಾರು ಸಹಾಯ ಮಾಡಕ್ಕೆ ಬರಲ್ಲ. ಆ ಜಮೀನನ್ನ ನೀವು ಉತ್ತವಾಗ ಯಾರು ಬೆಳೆಯಲ್ಲ. ಯಾವುದೋ ಬೆಳೆ ಹಾಕಿದಾಗ್ಲೂ ಯಾರೂ ನಿಮಗೆ ಸಹಾಯ ಮಾಡಕ್ಕೆ ಬರಲ್ಲ. ಅಲ್ಲಿಂದ ಗೋಧಿ ಬೆಳೆದಾಗ್ಲೂ ನಿಮ್ಮನ್ನು ಯಾರೂ ಕೇಳಕ್ಕೆ ಬರಲ್ಲ. ಅದರಿಂದ ನೀವು ಆ ಪಿಜ್ಜಾ ಬೇಸ್ ತಯಾರು ಮಾಡಿದಾಗ್ಲೂ ನಿಮ್ಮನ್ನು ಕೇಳಕ್ಕೆ ಬರಲ್ಲ. ಅದ್ರ ಮೇಲೆ ಟೊಮೊಟೊ, ಚೀಸು, ಮಶ್ರೂಮು ಮತ್ತೊಂದು ಎಲ್ಲ ಮಾಡಿ ಘಮ ಘಮ ಅನ್ನೋ ಪಿಜ್ಜಾ ತಯಾರು ಮಾಡಿ ಎಲ್ಲರೂ ಓಡ್ ಬರ್ತಾರೆ ನನಗೊಂದು ಪೀಸ್ ಅಂತ. ಈ ಸತ್ಯ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನು ಮಾಡಬೇಕು, ನಾವು ಒಂಟಿನೇ. ಯಶಸ್ಸು ಬರೋ ತನಕ ನಾವು ಒಂಟಿನೇ, ಯಾರೂ ನಮಗೆ ಬರಲ್ಲ. ನಮ್ಮ ನೆರಳೇ ನಮ್ಮನ್ನು ಬಿಟ್ಟೊಟ್ಟೋಗುತ್ತೆ ಅಂತ ಹೇಳ್ತಾರೆ ಒಂದಷ್ಟು ಗಂಟೆಗಳ ಕಾಲ. ಹಾಗಾಗಿ ಈ ಒಂದು ಸತ್ಯ ಅರ್ಥ ಮಾಡ್ಕೊಂಬಿಡಿ. ಯಾರೋ ಬರ್ತಾರೆ, ಯಾರೋ ನಮಗೆ ಬೆಂತಡ್ತಾರೆ, ಯಾರೋ ನಮ್ಗೊಂದು ಪುಷ್ ಕೊಡ್ತಾರೆ, ಯಾರೂ ಇಲ್ಲ, ನಿಮಗೆ ನೀವೇ ದಾರಿದೀಪ. ಈ ಸತ್ಯ ಒಂದು ಅರ್ಥ ಮಾಡ್ಕೋಬೇಕು. ಆಮೇಲೆ ಡೋಂಟ್ ಬ್ಲೇಮ್ ಸಮಾಜ. ಅಯ್ಯೋ ಯಾರು ಮಾಡಲಿಲ್ಲ, ಯಾಕೆ ಮಾಡಬೇಕು, ಅವ್ರು ಯಾಕೆ ನಿಮಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳೋದು. ಯಾರು ಮಾಡಲ್ಲ, ಮಾಡೋದು ಬೇಕಿಲ್ಲ ಅಂತ ನಾನು ಹೇಳೋದು. ಯಾಕೆ ಅವ್ರು ಯಾರೋ ಬಂದು ಸಹಾಯ ಮಾಡಿ ನಿಮ್ಗೇನಾಗಿದೆ? ಭಗವಂತ ಕಾಲು ಕೈ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ,